ಸೀತಾ, ರಾಜಕಾರಣಿಗಳನ್ನು ಎದುರು ಹಾಕಿಕೊಂಡರೆ ರೈತ ಬದುಕುವುದು ಕಷ್ಟವಲ್ಲವೇ? ರೈತನಿಗೆ ಅದೆಂತ ಕಷ್ಟ ಪಡುತ್ತಾನೆ. ಅದರ ಹಂತದಲ್ಲಿ ಸಾಧ್ಯ ಆಗೋದಕ್ಕೆ ರೈತನಿಂದಲೇ ಎಲ್ಲ ಭೂಮಿಯಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಬದುಕೋದಕ್ಕೆ ಸಾಧ್ಯ ಅಂದ ಮೇಲೆ ನಮ್ಮಂತ ರೈತರಿಗೆ ಏನ್ರಿ ಕಷ್ಟ ಬರುತ್ತೆ? ನಿಜ ಸೀತಾ. ಒಬ್ಬ ಮಂತ್ರಿಯಿಂದ ಇಡೀ ರಾಜ್ಯದ ಜನ ದಂಗೆ ಹೇಳುವಂತಾಯಿತು. 3-4 ದಿನದಿಂದ ನಮ್ಮ ಜಿಲ್ಲೆಗೆ ಕರೆಂಟ್ ಇಲ್ಲ, ಬಸ್ ಇಲ್ಲ. ಸರ್ಕಾರದಿಂದ ಬರುವಂತ ಎಲ್ಲ ಸೌಲಭ್ಯಗಳನ್ನು ಬಂದ್ ಮಾಡಿ ಅನ್ನದಾತನಿಗಿಂತ ಸರ್ಕಾರವೇ ಲೇಸಿ ಎಂದು ಸತ್ಯಾರಿ ಮಾತನಾಡುತ್ತಿದ್ದಾನೆ ಆ ಪ್ರತಾಪಗೌಡ. ಅನ್ನದಾತರಿಗೆ ಈ ರೀತಿ ಮಾತಾಡೋದಕ್ಕೆ ಸಾಧ್ಯವಿಲ್ಲ. ಅನ್ನದಾತರಿಗಿಂತ ಸರ್ಕಾರವೇನು ಮೇಲಲ್ಲ ರೀ, ಮೇಲಲ್ಲ. ಒಂದು ವೇಳೆ ಬಸ್ ಸಂಚಾರ ನಿಂತು ಹೋಗಬಹುದು, ಆದ್ರಿಂದ ನಮಗೇನು ತೊಂದರೆ ಆಗೋದಿಲ್ಲ. ಆದ್ರೆ ನಮ್ಮ ರೈತರ ಹತ್ರ ಎತ್ತಿನ ಬಂಡಿ ಇದೆ, ಎತ್ತಿನ ಗಾಡಿಯಿಂದ ಜೀವನ ಸಾಗಿಸುವುದರಿ. ಆಗ ಎತ್ತಿನ ಗಾಡಿ ಹತ್ತಿ ಎಲ್ಲರೂ ಸಂಚಾರ ಮಾಡಿದ್ರೆ ಅವರ ಜೀವನ ಆನಂದ ಆಗುತ್ತೆ, ರೈತರ ಮನಸ್ಸಿಗೂ ಆನಂದವಾಗುತ್ತೆ ರೀ, ಆನಂದವಾಗುತ್ತೆ. ನಿಜ ಸೀತಾ. ರೈತನ ಆಧಾರ ಸ್ತಂಭವೇ ಎತ್ತಿನ ಬಂಡಿ. ಈಗಿನ ಕಾಲದಲ್ಲಿ ಟ್ರ್ಯಾಕ್ಟರ್ ಮೋಟರ್ಗಳು ಬಂದು ರೈತನಿಗೆ ದರಿದ್ರತನ ಹಚ್ಚಿದವು. ನಾವು ಚಿಕ್ಕವರಿದ್ದಾಗ 100-200 ಚೀಲ ಜೋಳವನ್ನು ಬೆಳೆದರು. ನಮ್ಮ ತಂದೆಯವರು ಹೆಗಲ ಮೇಲೆ ಹೊತ್ತು ಎತ್ತಿನ ಬಂಡಿಗೆ ಹೇಳಿ ಊರೊಳಗೆ ಬಂದು ಹಗೆಯದೊಳಗೆ ಹಾಕುತ್ತಿದ್ದರು. ಅದರ ಸಂಭ್ರಮವೇ ಬೇರೆ ಇರುತ್ತಿತ್ತು. ನಿಜಾರ ನೀವು ಹೇಳಿದ ಮಾತು. ಹಿಂದಿನ ಕಾಲದ ನೆನಪು ಕೇವಲ ಈಗ ನೆನಪಾಗಿ ಉಳಿದಿದೆ. ಹಿಂದಿನ ಕಾಲದಲ್ಲಿ ನಮ್ಮ ಜೀವನದಲ್ಲಿ ಅದೆಷ್ಟೇ ಕಷ್ಟ ಬಂದರೂ ಕೂಡ ನಾವು ನೆಮ್ಮದಿಯಿಂದ ಬಾಳಿ ಬದುಕ್ತಿದ್ವಿ. ಆದ್ರೆ ಈಗ ನೋಡಿ, ಪುಂಡರಿ ಪುರಾರಿಗಳ ಕೈಯಲ್ಲಿ ಜೀವನ ಸಿಕ್ಕು, ಹಿರತರ ಮಾಡೋದು ಸಿಕ್ಕು, ನರಕದಂತಾಗಿದೆ ನಮ್ಮ ಹಣೆ ಬರ. ಹೋಗಿಬಿಡಿ. ಅರೇ, ನೀವು ಬಾವಿ ತೆಗಿಯೋಣ ಅಂತ ಹೇಳಿದ್ರಲ್ಲ, ಯಾವ ಹೊಲದಲ್ಲಿ ಬಾವಿ ತೆಗಿಸೋಣ? ಬನ್ನಿ, ನೋಡ್ಕೊಂಡು ಬರೋಣ. ನಿಂತ್ಕೋ ಸೀತಾ. ನೋಡಲ್ಲಿ ಆ ಮರದ ಮೇಲೆ ಹಕ್ಕಿಗಳು ಹೇಗೆ ಒಂದನ್ನೊಂದು ಚುಂಬಿಸಿ ಗುಟರು ಕೊಡುತ್ತಿವೆ. ಆ ಹಕ್ಕಿಗಳಿಗೂ ಕೆಲಸ ಇಲ್ಲ, ನಮ್ಮ ರಾಯರಿಗೂ ಕೆಲಸ ಇಲ್ಲ ಅನ್ರಿ. ಕೆಲಸವಲ್ಲ ಸೀತಾ, ಆ ಹಕ್ಕಿಗಳ ಸಂಗೀತ ನಮಗೆ ಇಂಚರವಾಗಲಿ, ಅದಕ್ಕೆ ಒಂದು ಹಾಡನ್ನು ಹಾಡಬಾರದೆ? ನಿಮ್ಮ ಇಷ್ಟದಂತೆ ಆಗಲಿ.
ಎಲ್ಲಿಗೆ ನನ್ನ ಕೈಯು ಈ ಜೀವದ ಜೀವನೇನದೆ ಎಲ್ಲಪ್ಪ ಬಾಗಲ್ ಆ ಸರ್ ಕಡೆ ಹೋಗಿ ಆಹಾರ ಬರ್ಸ್ಬೇಕಾಗಿ ವಿನಂತಿ. ವಾ ವಾಟ್ ಎ ಬ್ಯೂಟಿಫುಲ್ ಸಾಂಗ್ ಶಿವರಾಮ್. ಇದೇನು ಮನೆಯಲ್ಲಿ ತಮ್ಮಂದಿರ ಕಾಟವೆಂದು ಹೊಲದಲ್ಲಿ ಹಾಡಿನಲಿಯುತ್ತಿದ್ದಂತೆ ಕಾಣುತ್ತಿದೆ. ಚೇ ಹಾಗೇನಿಲ್ಲ ಸಾಹೇಬ್ರೆ. ಹಾ ಇರಲಿ ಇರಲಿ ಶಿವರಾಮ್, ನಿನ್ನ ಹೊಲದಲ್ಲಿ ಬಾವಿ ಕಡಿಸುವ ಪ್ಲಾನ್ ಮಾಡಿದ್ದೀಂತೆ. ಹೌದು ಸಾಹೇಬ್ರೆ, ರೈತ ಸಾವಿರಾರು ಕನಸನ್ನು ಕಂಡು ಹಕ್ಕಿಗಳು ಸಾವಿರಾರು ಕನಸನ್ನು ಕಂಡು ಅಡವಿ ಕಾಡಿ ಸುತ್ತಿ ಕಸ ಕಡ್ಡಿಗಳನ್ನು ತಂದು ಒಂದು ಗೂಡನ್ನು ಹೆಣೆದಿತ್ತು. ಆ ಗೂಡಿನಲ್ಲಿ ಮೊಟ್ಟೆಗಳನ್ನಿಟ್ಟು ಮರಿಯನ್ನು ಎಬ್ಬಿಸಿತ್ತು. ಆ ಗೂಡು ಒಂದು ದಿನ ಕೆಟ್ಟ ಮನುಷ್ಯನಿಗೆ ಕಣ್ಣು ಬಿತ್ತು. ಆ ಮರವನ್ನು ಕಡಿದು ಧರೆಗೊಳಿಸಿದ. ಆವಾಗ ಹಕ್ಕಿಗಳು ಚೆಲ್ಲಾಪಿಲಿ ಆಗಿ ಬಿಸಿಲಿನ ತಾಪಕ್ಕೆ ಬಾಡಿ ಸತ್ತು ಹೋದವು. ಅದರಂತೆ ಈ ರೈತರ ಬದುಕು ನಿಮ್ಮಂತ ರಾಜಕೀಯವರ ಕೈಯಲ್ಲಿ ಸಿಕ್ಕು ಪರದೇಶಿಯಾದ ಹಕ್ಕಿ ಅಂತವಾಗಿದೆ. ಶ್ರೀಮಂತರೇ, ಪರದೇಶಿಯಾದ ಹಕ್ಕಿ ಅಂತಾಗಿದೆ. ಅಂಗೈ ಹುಣ್ಣಿಗೆ ಕನ್ನಡಿ ಹಾಕಿ ನಿನ್ನ ತಮ್ಮ ಕಾಳಿಂದ ನನ್ನ ಸರ್ಕಾರವನ್ನು ಎದುರು ಹಾಕಿಕೊಳ್ಳುವುದಲ್ಲದೆ ನನ್ನ ಮನೆಗೆ ರಾಶಿಗಟ್ಟಲೆ ಹಣವನ್ನೇ ಸುಟ್ಟ ಅಂದೇ ನಿರ್ಧಾರ ಮಾಡಿದ್ದೀರಿ. ನಿಮ್ಮ ರಕ್ತವನ್ನು ಹೀರಿ ಕಾಲುಗಳನ್ನೇ ಕಂಬವಾಗಿ ದೇಹವನ್ನೇ ಬೇಸ್ಮೆಂಟ್ ಆಗಿ ಮೂಳೆಯನ್ನೇ ತೋರಣವಾಗಿ ಸುಂದರವಾಗಿ ಕಟ್ಟಬೇಕೆಂದರೆ ನಿಮ್ಮೆಲ್ಲರ ಶವದಿಂದ ಈ ಪ್ರತಾಪಗೌಡನಮ್ಮ ಮೇಲು ಪರ್ವತವನ್ನು ಮೋಕ್ಷ ಬಾಯ್ನ ರೀ ಏನ್ ನೋಡ್ತಾ ಇದ್ರಿ? ಇವನ ಮಾತಿಗೆ ನೀವು ಎದುರೋದಕ್ಕೆ ಹೋಗಬೇಡಿ. ರೈತರೆಲ್ಲ ಎದುರು ಹಾಕೊಂಡವರು ಈ ಜಗತ್ತಿನಲ್ಲಿ ಯಾರು ಬದುಕೋದಕ್ಕೆ ಸಾಧ್ಯವಿಲ್ಲ. ಇವನ್ ಜೊತೆಗೆ ಎಲ್ಲ ಮಾತು ಬಂದ್ರೆ ಹೋಗೋಣ. ನಿಂತಿಕೋ ಸೀತಾ ನಿಂತಿಕೋ. ಇವಳು ಶಿವರಾಮನ ಹೆಂಡತಿ ಸೀತಾ. ಸೀತಾ ಗಾಯಕನಿಗೆ ಇರುವುದು ಹಾಡಿನದ, ಸಾಹಿತಿಗೆ ಇರುವುದು ಬರೆಯುವುದ. ನನ್ನಂತ ರಾಜಕಾರಣಿಗಳ ನಿನ್ನಂತ ಹೆಣ್ಣಿನದ. ನಡಿಬೇಡಿ, ಡೀಲ್ ಮುಗಿಸ್ಲಿ. ಗೊತ್ತಾತ್ ಬಿಡ್ರಿ ಅಪ್ಪ. ಹೆಣ್ಣಿಗೆ ಬಂಗಾರ ಆಸೆ, ಪ್ರೇಮಿಗೆ ಪ್ರೀತಿ ಆಸೆ, ನಿಮ್ಮಂತ ರಸಿಕರಿಗೆ ಇಂಥ ರಾಣಿ ಆಸೆ. ಶಂಭುಲಿಂಗ
ಹೌದಲ್ರಿ ಪಟಾಶಿ ಬಿಡ್ರಿ ಪಟಾಶಿ. ಬಿಡಿ ಬಿಡಿ, ನಿಮ್ಮಷ್ಟೇ ಮಾತು ಬಲ್ಲವರೆಂದು ತಿಳಿದುಕೊಳ್ಳಬೇಡ. ನಿಮ್ಮ ಅಪ್ಪನಂತೆ ಈ ರೈತನಿಗೂ ಮಾತನಾಡಲು ಬರುತ್ತದೆ. ಕೇಳಿ ಹೇಳುತ್ತೇನೆ, ದರೆಗೆ ಇರುವುದು ಹಸಿರಿನ ದಾಹ, ರವಿಗೆ ಇರುವುದು ಬೆಳಕಿನ ದಾಹ. ನಿಮ್ಮಂತವರನ್ನು ಈ ಹುಲಿ ಇರುವುದು ನಿಮ್ಮಂತವರನ್ನು ಚೆಂಡು ಕಳೆಯುವ ದಾಹ. ನೀವೇನಾದರೂ ನನ್ನ ಸೀತೆಯ ಮೇಲೆ ಕಣ್ಣು ಹಾಕಿದ್ದೀರಾದರೆ ನಿಮ್ಮ ಚೆಂಡನ್ನೇ ಕತ್ತರಿಸಬೇಕಾಗುತ್ತದೆ. ಹುಷಾರ್. ಶಿವರಾಮ, ಲೇ ಶಿವರಾಮ, ಶಿವರಾಮನ ಹೆಂಡತಿ ಸೀತಾ. ಕಟ್ಟಿ ಹಾಕ್ಲೆ ಈ ಮಗನ್ನ. ಆಯ್ತ್ರಿ ಅಪ್ಪ. ಅಲ್ಲಿ ನೋಡ್ರಿ ಸಾಹೇಬ್ರ, ಕಟ್ಟಿ ಹಾಕಿದ್ರು ಹೆಂಗ್ ಜಿಗ್ದಾಡಕತ್ತಾನ ಮಗ. ಜಿಗದಾಡಲಿ ಗಡಿಬಿಡಿ, ಜಿಗದಾಡಲಿ. ಎಲ್ಲಿವರೆಗೂ ಜಿಗದಾಡುತ್ತಾನೆ? ಮೈಯಲ್ಲಿರುವ ಶಕ್ತಿ ಇರುವವರೆಗೂ ಜಿಗದಾಡುತ್ತಾನೆ. ಶಕ್ತಿ ಮುಗಿದ ಬಳಿಕ ಷಂಡನಂತೆ ಬೀಳುತ್ತಾನೆ. ಪ್ರತಾಪ್ ಗೌಡ, ಏನ ಬಗಳ್ತಾ ಇದೀಯಾ? ನನ್ನ ಗಂಡನ ಷಂಡ ಅಂತ ಇದ್ದೀನ? ಷಂಡ? ಏಯ್! ನನ್ನ ಗಂಡ ಮನಸ್ಸು ಮಾಡಿದ್ರ ಒಂದೇ ಒಂದು ನಿಮಿಷದೊಳಗ ಹಬ್ಬ ಹರಿದು ಹಾಕಿ ನಿನ್ನ ರಕ್ತ ಕುಡಿತದೆ. ಪುಂಡ ಕಣ ನನ್ನ ಗಂಡ, ಪುಂಡ ಪುಂಡ. ಲೇ ಸೀತಾ, ನಿನ್ನ ಗಂಡ ಅಷ್ಟೊಂದು ಪುಂಡನಾಗಿದ್ದೀರಿ. ನಿನ್ನ ಮದುವೆಯಾಗಿ 6 ವರ್ಷವಾದರೂ ನಿನ್ನ ಹೊಟ್ಟೆಯಲ್ಲಿ ಒಂದು ಹುಳಾನೇ ಹುಟ್ಟಿಲ್ಲ. ಯಾಕೆ? ನಿನ್ನ ಗಂಡ ನಿನ್ನೊಡನೆ ಸಂಸಾರ ಮಾಡಿಲ್ಲವೇ? ಅಥವಾ ಮಕ್ಕಳು ಕೊಡುವ ಗಂಡು ನರವಿಲ್ಲವೇ? ಲೇ ಪ್ರತಾಪಗೌಡ, ನನ್ನನ್ನು ಕಟ್ಟಿ ಹಾಕಿ ಹೆಣ್ಣಿಗೆ ಕೇಳಬಾರದ ಪ್ರಶ್ನೆಯನ್ನು ಕೇಳುತ್ತೀಯಲ್ಲೇ? ನೀನು ಮನುಷ್ಯನಲ್ಲೇ ರಾಕ್ಷಸ. ನೀನು ತಿಳಿದುಕೊಂಡ ಹಾಗೆ ನಾನು ಮನುಷ್ಯನಲ್ಲ, ಮನುಷ್ಯ ಕುಲದ ರಾಕ್ಷಸ. ನಿಮ್ಮ ನರಕದ ಜೀವನವನ್ನು ಈ ಪ್ರತಾಪಗೌಡ ನೋಡಬೇಕು, ನೋಡಿ ಸಂತೋಷ ಪಡಬೇಕು. ಆಗ್ಲೇ ನಿನ್ನ ಆಸ್ತಿ ಪತ್ರದ ಮೇಲೆ ಸಹಿಯನ್ನು ನನ್ನ ಆಸ್ತಿ ಪತ್ರಕ್ಕೆ ಸಹಿ ಹಾಕಿ ನಿನಗೆ ದಾನವಾಗಿ ಕೊಡೋದಕ್ಕೆ ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೀಯ. ಈ ವಿವಾಹ ಗರ್ಜಿಸಿ ಅಡಿಯುತ್ತದೆ. ಉಡಿ ಮುಚ್ಚಿಕೊಂಡ ಭಾರತೀಯರ ಗಂಡಂದಿರೇ ಗಚ್ಚಿ ಬೀಳುವ. ಯಥಾಚಿತ್ ಈ ಪಡೆ ಕುನ್ನಿ ನನಗೆ ಹೋಗುವುದೇ. ಹೇ ಶಿವರಾಮ, ಬಿಟ್ಟು ಹೋಗ್ಬೇಡಿ ಸ್ವಾಮಿ. ಒಂದೇ ಒಂದು ಸಲ ನನ್ನ ಮಾತಾಡಿ ಕಲ್ತಿರೋದು ನೋಡಿ ಸ್ವಾಮಿ. ಏ ಗಡಿಬಿಡಿ, ಆ ಶಿವರಾಮನ ಉಸಿರು ನಿಂತಿದೆಯೋ ಅಥವಾ ಉಸಿರಾಡುತ್ತಿದ್ದಾನ? ಆಯ್ತ್ರಿ ಅಪ್ಪ, ನೋಡ್ತೇನೆ.
ಹೌದಾಲಿ ಹಂಗಾದ್ರೆ ಇನ್ನೊಂದೆರಡು ಗುಂಡಿಗೆ ಸಾಯ್ತಾನ ಮಗ. ಸತ್ತವ ಕಾಣ್ರಿ, ಮತ್ತೇನು ಉಳಿತಾನ? ಹಾರಿಸ್ ಬೆಳಿಗೌಡ್ರಿ ಗಂಡನ ಸಾಯಿಸಿ ನನ್ನನ್ನ ಬೀದಿಯನ್ನಾಗಿ ಮಾಡಬೇಡಿ ಗೌಡ್ರಿ. ಗೌಡ್ರಿ ನಿಮ್ಮ ಕಾಲು ಹಿಡಿದು ಎತ್ತೇಳು ಸೀತಾ, ಎತ್ತೇಳು. ನಿನ್ನ ಗಂಡನ ಪ್ರಾಣ ಹೋದರೆ ನೀನು ಇದ್ದಾವೆ. ಬಟ್ ನಿನ್ನ ಗಂಡನ ಪ್ರಾಣ ಉಳಿಯಬೇಕೆಂದರೆ ನೀನು ನನ್ನ ಜೋಡಿ ಕೈ ಹಿಡಿದು ಕುಣಿಯಬೇಕು. ಅದೇನಂತ ಹೇಳಿ ಗೌಡ್ರಿ, ನೀವು ಹೇಳಿದ ಕೆಲಸ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಹಿಂದೆ ಆಸಕ್ತಿ ಸಾಯಿತ್ರಿ ನನ್ನ ಗಂಡನ ಪ್ರಾಣವನ್ನು ಯಮನ ತೆಗೆದುಕೊಂಡು ಹೊರಟಾಗ ಯಮನನ್ನೇ ಸೋಲಿಸಿ ಗಂಡನ ಪ್ರಾಣವನ್ನು ಮನೆ ತೆಗೆದುಕೊಂಡು ಬಂದನು. ಅಂತ ಹುಟ್ಟಿದ ಈ ನಾಡಿನಲ್ಲಿ ಹುಟ್ಟಿದ ಹೆಣ್ಣು ಈ ಸೀತಾ. ನನ್ನ ಗಂಡರಾಗಿ ನಾನು ಏನ್ ಮಾಡೋದಕ್ಕೂ ಸಿದ್ಧರಿದ್ದೀನಿ. ಹೇಳಿ ಗೌಡ್ರೆ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಗೌಡ್ರೆ, ಹೇಳಿ. ಅಲ್ವಾ ತಂಗಿ ಸೀತವ್ವ, ಗೋಡ್ರು ಏನು ಹೇಳಿದ್ರು ಕೇಳ್ತೀನಂತ ಹೇಳ್ಬಿ. 5 ನಿಮಿಷ ನಿನ್ನ ಮೈ ಸುಖ ಕೊಡು ಅಂದ್ರೆ ಕೊಟ್ಟು ಬಿಡ್ತೀನಿ. ನಾಯಿ ಹೊಲಸು ತಿನ್ನು ಹಂದಿ ಕಣ ನೀನು. ಏಯ್! ನನ್ನ ಮಾನನು ಉಳಿಬೇಕು, ನನ್ನ ಮಾನ ಜೊತೆಗೆ ನನ್ನ ಗಂಡನ ಪ್ರಾಣನೂ ಉಳಿಬೇಕು. ಮಾನಕ್ಕಾಗಿ, ನನ್ನ ಗಂಡನ ಪ್ರಾಣಕ್ಕಾಗಿ ನಾನು ಮಾನವನ್ನು ತೊರೆಯೋದಿಲ್ವೋ? ಮಾನವನ್ನು ಕಳೆದುಕೊಳ್ಳೋ ಪರಿಸ್ಥಿತಿ ಬಂದ್ರೆ ನಾನು ಪ್ರಾಣ ಕೊಡೋದಕ್ಕೂ ಸಿದ್ಧವಿದ್ದೇನೆ. ಕರೆಕ್ಟ್ ಸೀತಾ, ಕರೆಕ್ಟ್. ನಮ್ಮ ಭಾರತ ನಾರಿಯ ಸಂಸ್ಕಾರವೇ ಇಂಥದ್ದು. ನಿನ್ನ ಮಾನ ಕಳೆಯುವ ಹವ್ಯಾಸ ನನಗಿಲ್ಲ. ಬಟ್ ನಿನ್ನ ಗಂಡನ ಪ್ರಾಣ ಉಳಿಯಬೇಕೆಂದರೆ ನೀನು ನನ್ನ ಕೈ ಹಿಡಿದು ಕುಣಿಯಬೇಕು. ಆಯ್ತು ನೋಡ್ರಿ, ಆಯ್ತು. ಆದ್ರೆ ನಾನು ನಿಮ್ ಜೊತೆಗೆ ಹಾಡು ಕೊಡುವುದಿಲ್ಲ. ನನ್ನ ಗಂಡನ್ನ ಬಿಡ್ತೀನಿ ತಾನೆ. ಹೇಳಿ ಗೌಡ್ರಿ, ಹೇಳಿ. ಧಾರಾಳವಾಗಿ ಬಿಡುತ್ತೇನೆ ಸೀತಾ. ಬಿಡಿ. ಗೊತ್ತಾಯ್ತು ಬಿಡ್ರಿ ಅಪ್ಪ. ಜಿಂಕ 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 ನಾ ಇಲ್ಲ ಹೋಗ್ಲಾರಿ. ದಡ್ಡ ಬಾಯಿಲಿ. ಅವಳು ನನ್ನ ಕೈ ಹಿಡಿದುಕೊಳ್ಳುವಾಗ ಆ ಶಿವರಾಮನ ಹೆಬ್ಬಟ್ಟಿನ ಸೈಯನ್ನು ಒತ್ತಿಸಿಕೊ. ತೆಗೆದುಕೋ ಈ ಪತ್ರವನ್ನು. ಹಾ ಸೀತಾ, ಹಾಡು ನನ್ನ ಮನ ಉಲ್ಲಾಸಕ್ಕಾಗಿ.
ಸೀತಾ ಶಿವರಾಮನ ಹೆಂಡತಿ ಸೀತಾ ಕೊಟ್ಟ ಮಾತಿನಂತೆ ನನ್ನ ಕೈ ಹಿಡಿದು ನಿನ್ನ ಗಂಡನ ಪ್ರಾಣ ಕಾಪಾಡಿದೆ. ಬಿಚ್ಚಿ ಕೊರೆದುಕೊಂಡು ಹೋಗು. ನಿನ್ನ ಯಾರು ಗಂಡ ಗಂಡಲ್ಲವ ಗಂಡನ ಗಡಿಬಿಡಿ ಆತಳ ಮತ್ತೇನೈತಿ ಗೌಡ್ರೆ ಸಹಿ ಹಾಕಿಸ್ಕೊಂಡ್ವಿ, ಒಂದು ಹಾಕಿದ್ರಿ, ಮತ್ತೇನೈತಿ ಎಲ್ಲ ನಿಮ್ದ ಹತ್ತತ್ತು ಬಳ್ಳ್ಯಾಗ 10 ಉಂಗ್ರ ಹಾಕಿದಾಗ ವಿಚಾರ ಮಾಡಲಿಲ್ಲ ನಾನು. ಎಲ್ಲ ಹೊಡ್ಯಾಕ ನಿಂತೀನಿ ನಡಿ ಹೋಗು. ಅದೊಂದು ಆಗಬೇಕಿತ್ಲೇ ಗಡಿಬಿಡಿ. ಜಿಂಕ ಟೈಮ್ ಬರ್ಬೇಕು, ಎಲ್ಲ ಒಮ್ಮೆ ಆಗಂಗಿಲ್ಲ. ಯಾಕಾಗಲ್ಲೇ ಗಡಿಬಿಡಿ? ಎಂತಿಂತ ಹೆಣ್ಣ ನೋಡಿಲ್ಲ ಬಾ ಹೋಗೋಣ. ಮೂಡುಗಾಡ್ಬಿಟ್ಟು ಮಗ ಹೋಗೋಣ. ಬನ್ನಿ ಸ್ವಾಮಿ, ಹೆಚ್ಚೊತ್ತಿಯಿಂದ ನಿಲ್ಲೋದು ಬೇಡ. ಈ ವಿಷಯ ಆದಷ್ಟು ಬೇಗ ನನ್ನ ಮೈದನ ಕಾಳಿನ ಮೇಲೆ ತಿಳಿಸೋದಂತೆ. ಬನ್ನಿ ಸ್ವಾಮಿ. ಎರಡು ತಿಂಗಳಿಂದಲೂ ಮೋಹನ್ ಫೋನೇ ಎತ್ತಿಲ್ಲ. ಯಾವಾಗ ನೋಡ್ರು ಫೋನ್ ಸ್ವಿಚ್ ಆಫ್. ಹಾಗಾದ್ರೆ ನೀವು ಎಲ್ಲಿ ಹೋದ ಅಂತ. ಮೋಹನ್, ನಿನ್ನನ್ನು ಒಂದು ದಿನ ನೋಡ್ದೇನೆ ನನಗಿರಕ್ಕಾಗಲ್ಲ. ಎಲ್ಲಿ ಹೋಗಿದ್ಯಾ? ಈ ನಿಂದ್ರಾಣಿ ನಿನ್ ದಾರಿ ಕಾಯ್ತಾ ನಿನ್ ಕನ್ಸನ್ನೇ ಕಾಣ್ತಿದ್ದಲ್ಲ ಗೊತ್ತಾ. ಐ ಲವ್ ಯು ಮೋಹನ್, ಐ ಲವ್ ಯು. ಮೇಡಮ ಕೈ ಬಿಡ್ರಿ. ಕನಸು ಕಾಣೋದಕ್ಕೂ ಒಂದು ಇತಿಮಿತಿ ಅನ್ನೋದು ಇರಬೇಕು. ಸಾರಿ ಸರ್, ನಾನು ನನ್ನ ಕನಸಿನ ರಾಜನ ಬಗ್ಗೆ ಕನಸು ಕಾಣ್ತಿದ್ದೆ. ಯಾವ ಸೀಮೆ ಪ್ರೀತಿ ನಿಮ್ಮದು? ಕೈ ಹಿಡಿದು ಕುಣಿಯೋರು ಯಾರೆಂದು ತಿಳಿಯದಂತ ಕನಸು ಕಂಡಿರುವಿರಾ? ಹೌದು ಸರ್,
ಅವರು ಅಂದ್ರೆ ನನ್ನ ಪಂಚಪ್ರಾಣ. ಮತ್ತೆ ನಾನು ಅವ್ರ ಬಗ್ಗೆ ಕನ್ಸ್ಕೊಂತಿರುವಾಗ ನನಗೆ ಬೇರೆ ಯಾರು ಲೆಕ್ಕಕ್ಕೆ ಇರೋದಿಲ್ಲ. ನಾನು ಅವ್ರ ಕೈಯೇ ಹಿಡಿದು ಕುಳಿತಿದ್ದೀನಿ ಅಂತ ತಿಳ್ಕೊತೀನಿ ಸರ್. ಹುಚ್ಚಿ, ಈ ರೀತಿ ಕನಸು ಕಂಡು ಕಾಮುಕರಿಗೆ ಬಲಿಯಾಗಬೇಡಮ್ಮ. ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದೀಯಾ. ಹೆಣ್ಣು ಹೂವಿದ್ದಂತೆ, ಅದು ದೇವರ ಪಾದಕ್ಕೆ ಸಲ್ಲಬೇಕೇ ವಿನಃ ದುಷ್ಟರ ಪಾದಕ್ಕಲ್ಲಮ್ಮ. ನನ್ನ ಕೈ ಹಿಡಿದು ಕುಣಿದ ರೀತಿ ಬೇರೆ ಯಾವ ಕಾಮುಕನ ಕೈ ಹಿಡಿದು ಕುಣಿದಿದ್ದರೂ ಇಷ್ಟೊತ್ತಿಗೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ನಿನ್ನ ಜೀವನವನ್ನೇ ಹಾಳು ಮಾಡಿಬಿಡ್ತಿದ್ದಾರಮ್ಮ. ನಿಜ ಸರ್ ನಿಮ್ಮ ಮಾತು. ಅದು ನೀವ್ ಹೇಳೋದು ನಿಜನೇ ಸರ್. ಅದನ್ನೇ ನಾನು ಹೇಳ್ತೀನಿ ನಮ್ಮ ಹುಡುಗನಿಗೆ. ಆದ್ರೆ ನನ್ನ ಮದುವೆ ಹುಡುಗ ಹಾಗಲ್ಲ ಸರ್. ನನ್ನ ಬೇಗ ಮದುವೆ ಮಾಡ್ಕೊಂತ ನಾನೇನಂತ ಹೇಳಿದ್ರೆ ಯಾವಾಗ ನೋಡಿದ್ರು ಅಣ್ಣ 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 ಅಂತ ಬರೀ ಅವ್ರ ಅಣ್ಣನ ಬಗ್ಗೆನೇ ಮಾತಾಡ್ತಾನೆ ನೋಡಿ ಸರ್. ಇರ್ಲಮ್ಮ, ಇರ್ಲಿ. ಅವನಿಗೂ ಅವರ ಅಣ್ಣಂದ್ರ ಒಪ್ಪಿಗೆಯನ್ನು ಪಡೆದು ಮನವರನ್ನೆಲ್ಲ ಒಪ್ಪಿಸಿ ನಿನ್ನನ್ನು ಮದುವೆಯಾಗಬೇಕೆಂದುಕೊಂಡಿರಬೇಕು. ಮೀರಾ, ನೀನು ಬಂದ ಬಹಳ ಹೊತ್ತಾಯ್ತಾ? ಅಣ್ಣ, ನೀವು ಇಲ್ಲಿ? ಹಾಗೆ ಬಂದೆ ಮೋಹನ. ಹೌದು, ಇವಳು ಯಾರಪ್ಪ? ಅಣ್ಣ, ಇವಳ ಹೆಸರು ಮೀರಾ ಅಂತ. ಒಂದೇ ಕಾಲೇಜಿನಲ್ಲಿ ಓದಿದವರು. ಏ ಮೋಹನ್, ಇವರು ನಿಮ್ಮ ಅಣ್ಣನ? ಅಯ್ಯೋ, ಯಾಕೆ ಮೀರಾ? ಏನು ಇಲ್ಲ ಮೋಹನ್, ಈ ನಿನ್ನ ಮಹಾರಾಣಿ ಇದ್ದಾಳಲ್ಲ, ಈ ನಿನ್ನ ಮಹಾರಾಣಿ ಹಗಲು ಗನಸು ಕಾಣುತ್ತಾ ಇದ್ದಳು. ಅದೇ ಸಮಯಕ್ಕೆ ನಾನು ಬಂದೆ ಮೋಹನ. ನಿನ್ನನ್ನೇ ನಾನು ಅಂದುಕೊಂಡು ನನ್ನ ಕೈ ಹಿಡಿದು ಕುಣಿದಾಡಿದಳಪ್ಪ ಈ ನಿನ್ನ ಮಹಾರಾಣಿ. ಹೌದು, ನಿನ್ನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಂಡಿರುವವಳ ಬಗ್ಗೆ ಹಾಗೂ ನಿನ್ನ ಬಗ್ಗೆ ಇಷ್ಟು ಹುಚ್ಚು ಪ್ರೀತಿ ಇಟ್ಟುಕೊಂಡವರ ಬಗ್ಗೆ ಒಮ್ಮೆಯೂ ನಮಗೆ ಹೇಳೇ ಇಲ್ವಲ್ಲ ಮೋಹನ್? ಅಣ್ಣ, ಕಾಳಿಂಗಣ್ಣ, ತಿಳಿಸಬೇಕೆಂದೇ ಮಾಡಿದ್ದೆ, ಆದರೆ ಬೈದಿಂದ ಸುಮ್ಮನಿದ್ದೆ ಅಣ್ಣ, ಬೈದಿಂದ ಸುಮ್ಮನಿದ್ದೆ. ಮೋಹನ್, ಪ್ರೀತಿಸಿದ ಮೇಲೆ ಭಯ ಪಡಬಾರದಪ್ಪ. ನಿನ್ನ ಬಾಳ ಸಂಗಾತಿಯನ್ನು ನೀನು ಆಯ್ಕೆ ಮಾಡಿಕೊಂಡಿರುವುದರಲ್ಲಿ ತಪ್ಪೇನೂ ಇಲ್ಲ. ಮೋಹನ್, ಇರ್ಲಿ, ನಾನು ಅಣ್ಣನೊಂದಿಗೆ ಮಾತನಾಡಿ ಮುಂದಿನ ತಿಂಗಳು ನಿಮ್ಮ ಮದುವೆಯನ್ನು ಮಾಡಿಸ್ತೇನಪ್ಪ. ಮೋಹನ್, ನಾನಿನ್ನು ಬರುತ್ತೇನೆ. ನೀನು ನಿನ್ನ ಮಹಾರಾಣಿಯೊಡನೆ ಮಾತನಾಡಿಕೊಂಡು ಬಾರಪ್ಪ. ನಾನಿನ್ನು ಬರಲ ಮೋಹನ್? ಆಯ್ತು ಅಣ್ಣ, ಹೋಗಿ ಬಾ. ಮೋಹನ್, ನೀವು ಮೋಸಗಾರರು ಅಲ್ವೇ? ಯಾಕೆ ಮೀರಾ? ಮತ್ತೆ ನಿಮ್ಮ ಅಣ್ಣನ ಹತ್ರ ನಾ ಪ್ರೀತಿ ವಿಷಯನ ಹೇಳಲೇ ಇಲ್ಲಂತೆ. ಮೀರಾ, ತಿಳಿಸಬೇಕೆಂದೇ ಮಾಡಿದ್ದೆ, ಆದರೆ 1 ವರ್ಷದಿಂದ ಪ್ರತಾಪಗೌಡರಪ್ಪ ನಮ್ಮ ಮನೆತನಕ್ಕೆ ವಿಧಿಯಾಗಿ ಕಾಡುತ್ತಿದ್ದಾನೆ. ಅದರ ಚಿಂತೆಯಲ್ಲಿದ್ದ ನಮ್ಮ ಅಣ್ಣಂದಿರಿಗೆ ಮೀರಾ ನಮ್ಮದೊಂದು ಚಿಂತೆ ಹಚ್ಚಬಾರದಂತ ಹಾಗೆ ಸುಮ್ಮನೆ ಹೌದಾ? ಮತ್ತ ಹಾಗೆ ಹೊರಟ್ರಲ್ಲ, ನಿಂತ್ಕೊ ಮೋಹನ್. ಮೀರಾ, ರಸಿಕತೆಯ ರಾಣಿ ನೀ ಪಕ್ಕದಲ್ಲಿರುವ ಅಯ್ಯೋ, ರಸಿಕತೆಯ ರಾಣಿ ನೀ ಪಕ್ಕದಲ್ಲಿರುವಾಗ ನನಗೆ ರಸಿಕತೆ ಬರುವುದಿಲ್ಲವೇ? ರಸಿಕತೆ ಮಾಡಿ ಮಾಡಿ ರತಿಕ್ರೀಡೆಗೆ ಜಾರಬಾರದೆಂದು ಹಾಗೆ ಹೊರಟಿದ್ದೆ. ನೋಡಿ, ದಯವಿಟ್ಟು ಅಂತ ಭಾವನೆ ಎಲ್ಲ ನೀವು ಇಟ್ಕೊಳ್ಳೋದೇ ಬೇಡ. ಯಾಕಂದ್ರೆ ಅದೆಲ್ಲ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದೇನೆ. ಈಗೇನೇ ಇದ್ರು ನಿಮ್ಮ ಮನ ಸಂತೋಷಕ್ಕೋಸ್ಕರ ಒಂದು ಹಾಡು ಅಷ್ಟೇ. ಬಾ ಮೀರಾ. ಇಂದು ಕುಡಿಸಲು ಬಯಕೆಗಳು ಗಂಡು ಹೊಸ ಹೊಸ ಕನಸುಗಳು, ಗಂಡ ಕುಡಿಸಲು ಬಯಕೆಗಳು ಗಂಡು ಹೊಸ ಹೊಸ ಕನಸುಗಳು. ನೀನು ಬೆಲೆ ಇಂದು ಆನಂದ ಮಾತಾಡಲಾರೆ.
ಹರಿಯುತ್ತಿದೆ ಎದೆ ಮರೆಯಲ್ಲಿ ಕೋಗಿಲೆಯೊಂದು ಹಾಡುತ್ತಿದೆ ಸಂಗಾತಿಯ ಸೇರಲು ನೋಡು ಬಾಲಂಚಿನಲ್ಲಿ ಸಂತೆ ನಮಗನ್ನು ಚೆಲ್ಲಿ ನಮಗೆ ಶುಭವನ್ನು ಕೋರಿ ನನ್ನ ಬಳಿ ಹೇಳಿದೆ ಲ 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 ನಾವು ಬಂದು ಬಹಳ ಹೊತ್ತಾಯ್ತು ಬಾ ಹೋಗೋಣ ಮಾಮಿಯರ